ನಮಸ್ಕಾರ. ಕರ್ನಾಟಕ ಡಾಗ್ ಸತೀಶ್ಗೆ ಸಿಕ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ಕೊಟ್ಟರು ಬುದ್ಧಿ ಇಲ್ಲದ ಪ್ರಬುದ್ಧರು ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ಇವಕ್ಕೆ ತಲೆಯಾಗ ಸಗಣಿ ತುಂಬಿಟ್ಟದೆ. ಎಲ್ಲ ಯಾವುದೇ ಒಂದು ಸಂಸ್ಥೆಯನ್ನು ನಡೆಸಬೇಕಾದ್ರೆ ಅದಕ್ಕೆ ಒಂದು ಘನತೆ ಇರ್ತದೆ, ಗೌರವ ಇರ್ತದೆ. ಇರುವ ಗೌರವವನ್ನು ಹಾಳು ಮಾಡಿ ಕೊಡ್ತಾರೆ ನೀವೆಲ್ಲ. ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮಗೆ ಕೋರ್ತಾ ಇದ್ದೀನಿ. ಯಾಕಂದರೆ ಕನ್ನಡ ಚಿತ್ರರಂಗವನ್ನು ಎತ್ತಿ ಹಿಡಿದಂತಹ ರಾಜ್ ಕುಟುಂಬದ ಬಹುದೊಡ್ಡ ಮೇರು ನಟ ಮತ್ತು ಚಿಕ್ಕ ವಯಸ್ಸಿನಲ್ಲಿ ಅದ್ಭುತವಾಗಿರುವಂಥ ಸಾಧನೆಯನ್ನು ಮಾಡಿ ಭಾಳಷ್ಟು ಜನರಿಗೆ ಮಾದರಿಯಾಗಿರುವಂತಹ ಮಹಾನ್ ವ್ಯಕ್ತಿಗಳು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಸೊ ಅವ್ರ ಬಗ್ಗೆ ನಾನು ಕೂಡ ಒಂದು ಹಾಡನ್ನು ಬರೆದಿದ್ದೆ. ಆ ಹಾಡು ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಈಗ ಅದು ಯೂಟ್ಯೂಬಲ್ಲಿ ಇಲ್ಲ, ಒಳ್ಳೆಯ ವೀಕ್ಷಣೆಯನ್ನು ಪಡೆದುಕೊಂಡಿತ್ತು. ಅದ್ಭುತವಾದಂತಹ ರೆಸ್ಪಾನ್ಸು ಹಾಗೂ ಅವರ ಒಂದು ಸಾಧನೆಯನ್ನು ಇರತಕ್ಕಂಥ ಚಿತ್ರರಂಗದವರು ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಪ್ಪ ಅಂತಂದ್ರೆ ಅವರು ಯಾವುದೇ ಸಿನಿಮಾದಲ್ಲಿ ಒಂದು ದುಶ್ಚಟಗಳನ್ನು ತೋರಿಸಲಿಲ್ಲ, ಒಂದು ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಮಾತನಾಡಲಿಲ್ಲ, ಒಂದು ಸಿನಿಮಾದಲ್ಲೂ ಕೂಡ ವಿಪರೀತವಾಗಿರುವಂತಹ ಕಾಮಿಡಿಗಳನ್ನು, ವಿಪರೀತವಾಗಿರುವಂತಹ ಫೈಟ್ಗಳನ್ನು ಮಾಡಲಿಲ್ಲ. ಬರೀ ಸಂದೇಶವನ್ನು ಕೊಡೋದ್ರ ಮುಖಾಂತರ ಸಮಾಜಕ್ಕೆ ಒಂದು ರೀತಿಯ ಒಳ್ಳೆಯ ಸಂದೇಶಗಳನ್ನು ಕೊಡೋದ್ರ ಮುಖಾಂತರ ಸಿನಿಮಾವನ್ನು ಮಾಡಿದರು. ಸಿನಿಮಾವನ್ನು ಮಾಡಿ ದುಡ್ಡು ಮಾಡಲಿಲ್ಲ, ಸಿನಿಮಾವನ್ನು ಮಾಡಿ ದೊಡ್ಡ ಹೆಸರು ಮಾಡಿದ್ರಂತಲ್ಲ, ವ್ಯಕ್ತಿತ್ವದಿಂದ ದೊಡ್ಡ ಹೆಸರನ್ನು ಮಾಡಿದರು. ಸಿನಿಮಾ ಮಾಡಿದ್ರು ಜೊತೆಗೆ ವ್ಯಕ್ತಿತ್ವದ ದೊಡ್ಡ ಹೆಸರನ್ನು ಮಾಡಿದ್ರು. ಸೊ ಹಂಗಾಗಿ ಅವರನ್ನು ಇವತ್ತು ಕರುನಾಡ ರತ್ನ ಅಂತೇಳಿ ಕರಿತೀವಿ, ಕರ್ನಾಟಕ ರತ್ನ ಅಂತೇಳಿ ಕರಿತೀವಿ. ಅವರ ಸಿನಿಮಾಗಳು ನೋಡಿರ್ಬೋದು ನೀವು. ರಾಜ್ಕುಮಾರ್ ಸಿನಿಮಾ ಆಗಿರ್ಬೋದು, ಆಕಾಶ್ ಸಿನಿಮಾ ಆಗಿರ್ಬೋದು, ಇತ್ತೀಚೆಗೆ ಬಂದಂಥ ಯುವರತ್ನ ಆಗಿರ್ಬೋದು, ಪೃಥ್ವಿ ಸಿನಿಮಾ ಆಗಿರ್ಬೋದು, ಎಲ್ಲ ಸಿನಿಮಾಗಳಲ್ಲೂ ಕೂಡ ಅದ್ಭುತವಾಗಿರುವಂಥ ಒಂದು ಸಂದೇಶವನ್ನು ಕೊಟ್ಟಂಥ ವ್ಯಕ್ತಿ. ಸೊ ಅವರ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಅದ್ಭುತವಾಗಿರುವಂತಹ ಜನಸಾಗರ ಅಭಿಮಾನಿ ಬಳಗವಿದೆ. ಅವರಿಗೆ ಕೊಡ್ತಕ್ಕಂಥ ಗೌರವವಿದೆ. ಇಡೀ ಚಿತ್ರರಂಗದಲ್ಲಿ ಯಾರೂ ಕೂಡ ಅವರನ್ನು ದೊಡ್ಡ ಮಟ್ಟಿಗೆ ಗೌರವದೊಂದಿಗೆ ಎಲ್ಲರೂ ಕೂಡ ಕಾಣ್ತಾ ಇದ್ದಾರೆ. ಯಾರೂ ಕೂಡ ಅವರನ್ನು ಕೆಳಮಟ್ಟದಲ್ಲಿ ನೋಡ್ತಾ ಇಲ್ಲ. ಅಷ್ಟು ಅಭಿಮಾನಿಗಳು. ಇಡೀ ಕರ್ನಾಟಕ ಜನತೆ ಅವರಲ್ಲಿರುವಂಥ ಶಕ್ತಿಯನ್ನು, ಅವರಲ್ಲಿರುವಂತಹ ಪ್ರೀತಿಯನ್ನು, ಅವರ ನಗುವಿಗೆ ಹಲವಾರು ಜನ ಸೋತವಾಗಿದ್ದಾರೆ. ಕರ್ನಾಟಕ ಅಷ್ಟೇ ಅಲ್ಲದೆ ಇಡೀ ಭಾರತಾದ್ಯಂತ ಚಿತ್ರರಂಗದ ಅಭಿಮಾನಿಗಳು ಕೂಡ ಅವರಿಗಿದ್ದಾರೆ. ಹೊರತುಪಡಿಸಿ ವಿದೇಶದಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ. ಅಂತಹ ವ್ಯಕ್ತಿಯ ಒಂದು ಪ್ರಶಸ್ತಿಯನ್ನು ಎಂತಹ ಕಚಡ ಕಳ್ಳರಿಗೆ ನೀವು ಕೊಟ್ಟಿರಿ ಅಂತಕ್ಕಂಥದ್ದು ನನ್ನ ವಿಚಾರ. ನೀವು ಯಾವ ಸಂಸ್ಥೆಯವರು ಅದಿರಲ್ಲ, ನಿಮಗೆ ಸಂಸ್ಥೆ ಅಂದರೆ ಏನೋ ಗೊತ್ತದ? ಯಾವುದಾದರೂ ಒಂದು ಅಭಿವೃದ್ಧಿ ಕಾರ್ಯಕ್ಕಾಗಿ ಕಟ್ಟಿಕೊಂಡಿರುವಂತಹ ಒಂದು ಸಂಘಟನೆಯನ್ನು ಸಂಸ್ಥೆ ಅಂತೇಳಿ ಕರಿತೀವಿ. ನೀವು ಯಾವ ಅಭಿವೃದ್ಧಿ ಮಾಡಿರೋ ಮರೆಯ? ಡಾಗ್ ಸತೀಶಿಗೆ ಕೊಟ್ಟಿರಿ ಪ್ರಶಸ್ತಿ. ಡಾಗ್ ಸತೀಶ್ ಯೋಗ್ಯ ಏನದಾನ? ಎಲ್ಲಿ ಹೋದ್ರೂ ಸುಳ್ಳು ಹೇಳಕ್ಕಂತ, ಎಲ್ಲಿ ಹೋದ್ರೂ ಬುರುಡೆ ಬಿಟ್ಕೊಂತ, ಎಲ್ಲಿ ಹೋದ್ರೂ ಕೂಡ ಕಾಂಟ್ರಿವರ್ಸ್ ಮಾಡ್ಕೊಂತ, ಉದ್ರಿ ಮಾತಾಡ್ಕೊಂತ, ಅದು ಯಾವುದೋ ಜಾತ್ರೆಗೆ ಸಂತೆಗೆ ಹಾಕ್ಕೊಂಬಂದಿರೋ 120 ರೂಪಾಯಿ ಟಿ ಶರ್ಟ್ ತೊಗೊಂಡೋಗಿ ನಾನು ಎಲ್ಲೋ ತಗೊಂಬಂದಿನಿ 1,20,000, 2,20,000, 1 ಕೋಟಿ, ನನ್ನ ಹತ್ರ 1 ಕೋಟಿ 100 ಕೋಟಿ ಒಂದು ನಾಯಿ ಐತೆ. ಇವೆಲ್ಲ ಕೇಳೋ ಹೇಳೋ ಮಾತ ಹೇಳೋದು. ಎಷ್ಟು ಕಚಡಗಳಿದ್ದೀರಿ ನೀವು ಅಂತ. ನಿಮಗೆ ತಲೆಗೆ ಏನಾರ ಬುದ್ಧಿ ಐತೆ? ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿಗೆ ಅಧೋಗತಿಯಾಗಿರುವಂತಹ ಒಂದು ಪ್ರಶಸ್ತಿ ವಿತರಣೆ ಮಾಡಿರಿ ನೀವು. ನಿಮ್ಮ ಒಂದು ತೀಟೆಗಾಗಿ, ನಿಮ್ಮ ಒಂದು ಸಂಘ ಸಂಸ್ಥೆಯನ್ನು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಸುಮ್ಮನೆ ಕಾಂಟ್ರವರ್ಸಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಡಾಗ್ ಸತೀಶ್ಗೆ ಯಾರಾದ್ರೂ ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರು ಹುಟ್ಟಿದಬ್ಬ. ಸೊ ಹಂಗಾಗಿ ಆತ ಏನಾರು ಬಂದಾನ ನೋಡಿರಿ ನೀವೆಲ್ಲರೂ ವಿಡಿಯೋದಾಗ. ಸುಮ್ಮನೆ ಹೇಳಿಬಿಡೋದು, ನನಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಪ್ರಶಸ್ತಿ ಸಿಕ್ಕಿದ್ದು ಭಾಳ ಒಳ್ಳೆಯದು, ನಾನು ಯಾವಾಗಲೂ ಪಡ್ಕೋಬೇಕಂತ ಆಸೆ ಪಟ್ಟಿದ್ದೆ, ಈಗ ಸಿಕ್ತು, ತುಂಬ ಖುಷಿ ಆಯಿತು. ಆತ ಏನು ರೊಕ್ಕ ಕೊಟ್ಟು ಪ್ರಶಸ್ತಿ ತಗೊಂಡಾನು? ಆತ ಏನು ಮಾಡಿ ಪ್ರಶಸ್ತಿ ತಗೊಂಡಾನು? ಇಲ್ಲ ಅವರಿಗೆ ಎದರ ರೊಕ್ಕ ಕೊಟ್ಟು ಪ್ರಶಸ್ತಿ ತಗೊಂಡು ನನಗೆ ಒಂದು ಗೊತ್ತಿಲ್ಲ. ಆ ಒಂದು ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದಂಥ ನಿಮ್ಮ ಸಂಸ್ಥೆ ಯಾವುದ್ಯಾವುದಕ್ಕೂ ಲಾಯಕ್ಕಿಲ್ಲ. ಯಾಕಪ್ಪ ಅಂದ್ರೆ ಅದು ಆ ಪ್ರಶಸ್ತಿಗೆ ದೊಡ್ಡ ಘನತೆ ಐತೆ, ಗೌರವ ಐತೆ, ಮರ್ಯಾದೆ ಐತೆ, ನಂಬಿಕೆ ಐತೆ, ವಿಶ್ವಾಸ ಐತೆ, ಗೌರವ ಐತೆ. ಆ ಗೌರವವನ್ನು ಹಾಳು ಮಾಡಕತ್ತೀರಿ ನೀವು. ಸುಳ್ಳು ಹೇಳುವಂಥ ವ್ಯಕ್ತಿಗಳಿಗೆ, ಆ ಕಚಡತನದ ಮಾತುಗಳು ಆಡುವಂಥ ವ್ಯಕ್ತಿಗಳಿಗೆ ಈ ಪ್ರಶಸ್ತಿ ಕೊಟ್ಟಿರಲ್ಲ. ತಲೆಗೆ ಏನಾರು ಬುದ್ಧಿ ಅದೇ ಏನು ನಿಮ್ಮ ತಲೆಗೆ ಅಂತ? ಏನು ತಿಳುವಳಿಕೆ ಅದು ಏನಿಲ್ಲೋ? ಯಾರಿಗೆ ಪ್ರಶಸ್ತಿ ಕೊಡಬೇಕು, ಯಾರಿಗೆ ಕೊಡಬಾರ್ದು? ಒಂದು ಕಾಮನ್ ಸೆನ್ಸ್ ಇರಬೇಕು. ಒಂದು ಸಣ್ಣ ಕಾರ್ಯಕ್ರಮ ಶಾಲೆ ಒಳಗಾಗಲಿ ಊರೊಳಗಾಗಲಿ ಯಾರಿಗಾನ ಬೀಳ್ಕೋಡಿ ಸಂಭ್ರಮ ಮಾಡ್ಬೇಕಂದ್ರೆ 20 ಮಂದಿನ ಕೇಳ್ತೀವಿ. ಅಲ್ಲಪ್ಪ ಇದು ಹಿಂಗೆ ಮಾಡಿದ್ರೆ ಹೆಂಗಾಗ್ತದ, ಇದು ಮಾಡಿದ್ರೆ ಹಿಂಗಾಗ್ತದ, ಯಾರಿಗೆ ಫಸ್ಟ್ ಸನ್ಮಾನ ಮಾಡ್ಬೇಕು, ಹಿರಿಯರಿಗೆ ಸನ್ಮಾನ ಮಾಡ್ಬೇಕಾ, ಸಣ್ಣವ್ರಿಗೆ ಸನ್ಮಾನ ಮಾಡ್ಬೇಕಾ, ಯಾವ ರೀತಿ ಸನ್ಮಾನ ಅಂದರೆ ಏನದು, ಶಾಲೆ ಎಲ್ಲಿ ತರಬೇಕು, ಹೂನಾರ್ ಹೆಂಗೆ ತರಬೇಕು, ದೀಪ ಹೆಂಗೆ ಬೆಳಗಿಸ್ಬೇಕು, ಪ್ರಾರ್ಥನೆ ಗೀತೆ ಹೆಂಗೆ ಆಡ್ಬೇಕಂತ ವಿಚಾರ ಮಾಡ್ತೀವಿ. ಅಂಥದ್ರೊಳಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಪ್ರಶಸ್ತಿ ಕೊಡ್ಬೇಕಂತ ಆಲೋಚನೆ ಹೆಂಗೆ ಮಾಡಿರೋ ನಿಮ್ಮ ದಾಳವಡಿಲಿ? ಏನು ತಿಂತೀರಿ? ಸಗಣಿ ತಿಂತೀರ ಒಟ್ಟಿಗೆ? ಒಲೆ ನೀನು ಕೋಡೆ ಅಲ್ಲೋ. ಯಾವ ರೀತಿ ಪ್ರಶಸ್ತಿ ಕೊಡ್ಬೇಕಂತ ಕಾಮನ್ ಸೆನ್ಸ್ ಐತಿಲ್ಲ. ಆ ಪ್ರಶಸ್ತಿ ಆ ವ್ಯಕ್ತಿಗಿರುವಂಥ ಗೌರವವನ್ನು ಗೊತ್ತದಿಲ್ಲ ನಿಮ್ಗೆ. ಸುಮ್ಮನೆ ನಿಮ್ಮ ತಿಂಡಿಗೆ ನೀವು ಕೊಟ್ಬಿಡೋದು ನನ್ನ ಪ್ರಶಸ್ತಿ. ಅವ್ನು ನೋಡ್ರಿ ತಿಕ್ತಿಕೊಳ್ಳೋ ಮಾತಾಡ್ಕೊಂತ ಊರು ಅಡ್ಡಾಡ್ತಾನೆ. ಅವ್ನು ಅರಕ್ ಬಟ್ಟೆ ಹಾಕ್ಯಂದು ಅದು 50 ರೂಪಾಯಿ 30 ರೂಪಾಯಿ ಹಂಗೆ ಹಾಕ್ಯಂದು ಅಡ್ಡಾಡ್ತಾನೆ. 3 ಲಕ್ಷ 30 ಲಕ್ಷ ಅಂತ ಅವ್ನು ನಮಗೆ ಬುರುಡೆ ಬಿಡ್ತಾನೆ. ಅಂಥ ಬುರುಡೆಗೆ ನೀವು ಪ್ರಶಸ್ತಿ ಕೊಟ್ಟಿಟ್ರಿ. ಆ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಜಾನ್ವಿ ಬಂದಾಳ,
ಧ್ರುವಂತ್ ಬಂದಾನ, ಆ ಗೋಲ್ಡ್ ಸುರೇಶ್ ಬಂತಾನ, ಭಾಳ ಜನ ಪ್ರಶಸ್ತಿ ತಗೊಳಕ್ಕೆ ಬಂದಿರಿ. ನನಗಂತೂ ನೋಡಪ್ಪ, ನೀವು ಈ ಒಂದು ಬುರುಡೆ ಪ್ರಶಸ್ತಿಯನ್ನು, ಅಥವಾ ಈ ಒಂದು ಬುರುಡೆ ಪ್ರಶಸ್ತಿ ಅಲ್ಲ, ಅದ್ಭುತವಾಗಿರುವಂಥ ಪ್ರಶಸ್ತಿ, ಆ ಪ್ರಶಸ್ತಿಗೆ ಅಭೂತಪೂರ್ವವಾದಂಥ ಒಂದು ಘನತೆ ಐತೆ, ಗೌರವ ಐತೆ. ಆ ಪ್ರಶಸ್ತಿಯನ್ನು ತಗೊಂಡು ಹೋಗಿದ್ದು ಈ ಕಚಡ ಡಾಗ್ ಸತೀಶಿಗೆ ಕೊಟ್ಟಿರಿ. ಅದು ಉಪಯೋಗ ಇಲ್ಲ. ಆ ಪ್ರಶಸ್ತಿಗೆ ಘನತೆಯನ್ನು ಕೆಳಮಟ್ಟಕ್ಕಿಳಿಸುವಂತಹ ಒಂದು ಸ್ಥಿತಿಗೆ ನೀವು ತಂದುಬಿಟ್ರಿ ಇವತ್ತು. ಯಾವುದು ಸಂಸ್ಥೆ ಅಂತ ನನಗೆ ಇನ್ನೂ ಅರ್ಥ ಆಗುತ್ತೆ. ನಿಜವಾಗ್ಲೂ ಪ್ರಶಸ್ತಿ ಕೊಡ್ತಕ್ಕಂಥ ವ್ಯಕ್ತಿಗಳೇ ನಿಮಗೆ ನಿಮ್ಮ ತಿಂಡಿಗೋಸ್ಕರ ಪ್ರಶಸ್ತಿ ಕೊಡಕ್ಕೆ ಹೋಗ್ಬೇಡ್ರಿ ಯಾರಿಗೆ. ಇದು ಮಾತು ಮನಸ್ಸಲ್ಲಿ ಇಟ್ಗಾರೆ. ಇದು ಒಳ್ಳೆಯದಲ್ಲ. ಇದೇ ಪ್ರಶಸ್ತಿಯನ್ನು ಗಿಲ್ಲಿಗೆ ಕೊಟ್ಟಿದ್ರೆ ಎಷ್ಟೋ ಜನ ಒತ್ತು ಮೇರೆಸಿದ್ರೆ ನಿಮ್ಮ ಸಂಸ್ಥೆ ವಿಷಯದಲ್ಲಿ ಹೆಸರಾಗಿಬಿಡ್ತಿತ್ತು. ಆ ಡಾಗ್ ಸತೀಶಿಗೆ ಕೊಟ್ರಿ. ಅವನು ಯಾರನ್ನು ಬಿಟ್ಟಾನ ಹೇಳು? ಎಲ್ಲರೂ ಸುದೀಪ್ ಅವ್ರಿಗೂ ಬೈತಾನ, ಡಾಗ್ ಸತೀಶ್ಗೆ, ಅವನು ಗಿಲ್ಲಿಗೂ ಬೈತಾನ. ಎಲ್ಲರಿಗೆ ಯಾರ್ಯಾರು ತಿಳಿದು ಯಾವನು ಸರಿ ಇಲ್ಲ. ಅವನ ಪ್ರಕಾರ ಕರ್ನಾಟಕದೊಳಗೆ ಯಾರು ಸರಿ ಇಲ್ಲ, ಅವನೊಬ್ಬನೇ ಸರಿ ಇರೋದು. ನೀವು ಈಗ ಪ್ರಶಸ್ತಿಯನ್ನು ಕೊಟ್ಟರೆ ನೀವು ಸರಿ ಇರ್ಬೋದು, ನಿಮ್ಮ ಕಣ್ಣಿಗೆ ಕಾಣ್ರೆ. ಹೇಳಕ್ಕೆ ಬರೋಲ್ಲ, ನಾಳೆಗೆ ನಿಮಗೂ ನಿಮ್ಮ ಮೇಲೆ ಹುಚ್ಚೋಯ್ದು ಬಿಡ್ತಾನವ. ಹುಚ್ಚೋಯ್ದು ಸಾಂಗ್ ಇಟ್ಬಿಡ್ತಾನೆ ಯಾವುದಾರು ಒಂದು. ಇಲ್ಲಿಗೆ ಕಾಂಟ್ರವರ್ಸಿ ಒಳಗೆ ಅವನು ಯಾರೂ ಸೇರಂಗಿಲ್ಲ, ಅವನ ಮಾತು ಯಾವನೋ ಮೆಚ್ಚಂಗಿಲ್ಲ. 4 ದಿನ ಬಿಗ್ ಬಾಸ್ನಾಗ ಇಟ್ಕಲಿಲ್ಲ. ಅವ್ನು ಬಿಗ್ ಬಾಸ್ನಾಗ ಇದ್ರೆ 20 ಬರ್ ಮೇಕಪ್ ಮಾಡ್ಕೊಂತಿದ್ದ, ನಾಯಿ ಅಡ್ಡಾಡ್ತಿದ್ದ. ನಾಯಿ ಮಾತಾಡ್ದಂಗೆ ಮಾತಾಡ್ದ. ಅವ್ನು ಏನು ಮಾತಾಡ್ತಾನೆ ಅವನಿಗೆ ಅರ್ಥ ಆಗ್ಬೇಕು. ಅವ್ನು ಮಾತಾಡಿದ್ದು ಯಾರು ನಂಬುತ್ತಾರೆ ಅನ್ನೋದು ಅವನಿಗೆ ಗೊತ್ತಿರ್ಬೇಕು. ನನ್ನ ಮಾತಿಗೂ ಬೆಲೆ ಐತೆ ಅಂತ ಅವನಿಗೆ ಗೊತ್ತಿಲ್ಲ. ಅದು ಅಂಥ ತೊರಗ ಅವನಿದೇನ. ಆ ತೊರಗೆ ಹೋಗಿ ನೀವು ಪ್ರಶಸ್ತಿ ಕೊಟ್ಟಿಟ್ರಿ. ತಲೆಗೆ ಏನಾರ ಬುದ್ಧಿ ಅದ? ಏನಿನ ಕೋಡೆ ಕಾಮನ್ ಸೆನ್ಸ್ ಇರಬೇಕು. ಒಂದು ಕಾರ್ಯಕ್ರಮ ಮಾಡಿದ್ರೆ 20 ಮಂದಿನ ಕೇಳ್ತೀವಿ, 20 ಬಾರಿ ವಿಚಾರ ಮಾಡ್ತೀವಿ. ಆ ಪ್ರಶಸ್ತಿಯನ್ನು ಕೊಡ್ಬೇಕಾದ್ರೆ ಎಷ್ಟು ಗೌರವ ಕಳೀತದ, ಇದು ಎಷ್ಟು ಸೂಕ್ತ ಅದ ಅಂತಕ್ಕಂಥ ಗೊತ್ತಿರ್ಬೇಕು ನಿಮಗೆ. ಇವತ್ತು ನೋಡ್ರಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿ ಹಬ್ಬ ಐತಪ್ಪ ಅಂತಂದ್ರೆ, ಓದು ಬಿಗ್ ಬಾಸ್ ಸೀಸನ್ 10 ಸಂಗೀತ ಶೃಂಗೇರಿ ಕೂಡ ಬಂದಿದ್ಲು. ಸಾಧು ಕೋಕಿಲ ಅವರು ಬಂದು ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿಗೆ ಪೂಜೆಯನ್ನು ಮಾಡಿದ್ರು. ಅದೇ ರೀತಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ವಂಶಸ್ಥರಾಗಿರುವಂತಹ, ಅವರ ಅಣ್ಣ ಹಿರಿಯ ಸಹೋದರರಾಗಿರುವಂತಹ ಶಿವರಾಜ್ ಕುಮಾರ್ ಅವರು ದಂಪತಿಗಳು ಸಮೇತ ಬಂದು ಆ ಒಂದು ಪೂಜಾ ಕಾರ್ಯಕ್ರಮ ನೆರವೇರಿಸಿಕೊಟ್ರು. ಅದೇ ರೀತಿಯಾಗಿ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಬಂದಿದ್ದರು, ಅವರ ಸಮೇತವಾಗಿ. ಅಪ್ಪಟ ಅಭಿಮಾನಿಯಾಗಿರುವಂತಹ ನಿಮ್ಮೆಲ್ಲರ ಅನುಶ್ರೀ ನಿರೂಪಕಿ, ಅದಾದ ನಂತರ ವಿಜಯ ರಾಘವೇಂದ್ರ ಅವರು ಕೂಡ ಬಂದುಬಿಟ್ಟು ಆ ಒಂದು ಅಲ್ಲಿ ಬಂದು ಆಶೀರ್ವಾದವನ್ನು ತಗೊಂಡು, ಯಾವ ಒಬ್ಬ ವ್ಯಕ್ತಿ ಮಾಡಿದಿರ್ತಾನೋ ಆ ಮಡಿದಂತಹ ಅಥವಾ ನಿಧಾನಗೊಂಡಂಥ ವ್ಯಕ್ತಿಗೆ ಆತ ದೇವರ ಸಮಾನ. ಯಾಕಪ್ಪ ಅಂದರೆ ಯಾವುದೇ ನಿಷ್ಕಲ್ಮಶವಾಗಿರ್ತಕ್ಕಂಥ ಭಾವನೆ ಇಲ್ಲ, ಯಾರಿಗೂ ಕೇಡನ್ನು ಬಯಸುವಂತಿಲ್ಲ. ಅಂತಹ ವ್ಯಕ್ತಿಗಳಲ್ಲಿ ಬಹಳ ದೊಡ್ಡ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಅವರು. ಸಿನಿಮಾ ರಂಗದಲ್ಲಿ ಬೇರೆ ವಿಷಯಗಳಲ್ಲಿ ನಮ್ಗೆ ಗೊತ್ತಿಲ್ಲ, ಬಟ್ ಆದರೂ ಕೂಡ ಅವರಿಗಿರುವಂಥ ಗೌರವ ಭಾಳ ದೊಡ್ಡದಾಗಿರ್ತಕ್ಕಂಥ ಕರ್ನಾಟಕದೊಳಗೆ. ಆ ಗೌರವವನ್ನು ಹಾಳು ಮಾಡಲಿಕ್ಕೆ ನೀವು ಹುಟ್ಟಿರೇನು ಅನಿಸ್ಬಿಟ್ಟಕ್ಕೆ ನನಗೆ. ಡಾಗ್ ಸತೀಶಿಗೆ ಕೊಟ್ಟಿರ್ತಕ್ಕಂಥದ್ದು ಮಾತ್ರ ನಾನು ಯಾವತ್ತಿಗೂ ಕ್ಷಮಿಸಂಗಿಲ್ಲ. ಇದು ಕರ್ನಾಟಕ ಜನತೆ ಯಾರೂ ಕೂಡ ಕ್ಷಮಿಸಂಗಿಲ್ಲ. ಸೊ ಇಂತಹ ತಪ್ಪುಗಳನ್ನು ನೀವು ಯಾರು ಬೇಕಾದ್ರೆ ಯಾವಾಗ ಬೇಕಾದ್ರೆ ಕೊಟ್ಕರಿಯಪ್ಪ, ನಿಮ್ಮ ಪ್ರಶಸ್ತಿ ನಿಮ್ಮಿಷ್ಟು ನಮಗೆ ಬೇಕಾಗಿಲ್ಲ. ಬಟ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಪ್ರಶಸ್ತಿ ಕೊಟ್ಟರಲ್ಲ, ಅದು ನಮಗೆ ಬೇಜಾರಾಗಿರುವಂಥ ಸಂಗತಿ. ಸೊ ಹಂಗೆ ಆ ಒಂದು ಸಂಗತಿಗಾಗಿ ಇಷ್ಟೊತ್ತು ಮಾತಾಡ್ತೀನಿ, ಹೊರತಾಗಿ ಬೇರೆ ವಿಷಯ ಇಲ್ಲ. ದಯವಿಟ್ಟು ಆ ರೀತಿ ತಪ್ಪುಗಳನ್ನು ಮಾಡಬೇಡ್ರಿ. ನೀವು ಯಾವುದೇ ಸಂಸ್ಥೆ ಆಗಿರೋ ಯಾವುದೇ ಸಂಘದವರಾಗಿ ನಮಗೆ ಬೇಕಾಗಿಲ್ಲ. ಆ ತಪ್ಪುಗಳನ್ನು ಮಾಡಬೇಡ್ರಿ. ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಈ ಥರ ಕಚಡ ವ್ಯಕ್ತಿಗಳಿಗೆ ಪ್ರಶಸ್ತಿಯನ್ನು ಕೊಡಬೇಡ್ರಿ. ನೀವು ಕಚಡಗಳಂತಕ್ಕಂಥದ್ದು ಪ್ರೂವ್ ಮಾಡ್ಕೋಬೇಡ್ರಿ ಅಂತ ನನ್ನ ವಿನಂತಿ ಅಷ್ಟೇ. ಅಷ್ಟು ಮುಟ್ಟರು ಮತ್ತೇನಲ್ಲಿ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅಂತ ಧನ್ಯವಾದಗಳು ತಿಳಿಸ್ರಂತೆ ಅಂತ ಧನ್ಯವಾದಗಳು.